ಇನ್ನು ಕಳೆದ ಬುಧವಾರ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಗಲಭೆ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ನಾಗಮಂಗಲದಲ್ಲಿ ಇವತ್ತು ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಗಮಂಗಲದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅವರು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕೆಲವೇ ಕ್ಷಣದಲ್ಲಿ ಈ ಶಾಂತಿ ಸಭೆ ಕೂಡ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಸೋಮವಾರ ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಡುತ್ತೆ. ಮಾಜಿ DCM ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಬಿಜೆಪಿ ರಚನೆ ಮಾಡಿದ್ದಾರೆ. ಇವತ್ತೇ ಹೋಗಬೇಕಾಗಿತ್ತು, ಬಟ್ ಈ ಶಾಂತಿ ಸಭೆಯೆಲ್ಲ ಮುಗಿಲಿ ಅಂತ ಅವರು ಕೂಡ ಕಾದಿದ್ದಾರೆ. ಸೋಮವಾರ ಹೋಗ್ತಾರೆ. ಹೋಗಿ ಗಲಭೆಗೆ ಕಾರಣ ಏನು, ನಿಜವಾಗ್ಲೂ ಕೂಡ ಪೊಲೀಸರು ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತಿದ್ದಾರಾ ಅಥವಾ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದಾರಾ, ಇದೆಲ್ಲವನ್ನು ಮಾತನಾಡಿಸ್ತಾರೆ. ಆಮೇಲೆ ಅವರು ಪಕ್ಷದ ಜೊತೆಗೆ ಸರ್ಕಾರಕ್ಕೂ ಒಂದು ವರದಿ ಸಲ್ಲಿಸ್ತಾರಂತೆ. ಮಾಜಿ ಸಚಿವ ನಾರಾಯಣಗೌಡ, ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್, ಶಾಸಕ ಬೈರತಿ ಬಸವರಾಜು, ಮುಖಂಡೆ ಲಕ್ಷ್ಮೀ ಅಶ್ವಿನ್ ಗೌಡ ಇವರೆಲ್ಲರೂ ಕೂಡ ಸಮಿತಿನಲ್ಲಿ ಇರ್ತಾರೆ. ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರಲ್ಲ, ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ. ಯಾರು ನಿಜವಾದ ಗಲಭೆಕೋರರಿದ್ದಾರೆ, ಯಾರು ಇಂಥ ಒಂದು ಕೆಲಸದಲ್ಲಿ ಪ್ರತಿನಿತ್ಯ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಗೃಹ ಸಚಿವರ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಗ್ತೀರಿ. ನಾಗಮಂಗಲ ಟೌನ್ ಅಲ್ಲಿ, ತಾಲೂಕಿನ ಟೌನ್ ಅಲ್ಲಿ ಒಂದು ರೀತಿ ಭಯೋತ್ಪಾದನೆ ಕೃತ್ಯ ನಡೆದ್ರು ಈ ರೀತಿ ನಡೆಯಲ್ಲ. ಪೊಲೀಸರ ಮುಂದೆನೆ ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿ ಒಂದು ರೀತಿ ಅಟ್ಟಹಾಸ ಮೆರೆದಿರ್ತಕ್ಕಂಥ ಮತಾಂಧ ಮುಸ್ಲಿಂ ಜನಾಂಗದವ್ರನ್ನ ಇವತ್ತು ಕಾನೂನನ್ನ ಕೈಗೆ ತೆಗೆದುಕೊಂಡು ಪ್ರತಿ ವರ್ಷನೂ ಕೂಡ ಇದೇ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಹೋಗ್ತದೆ. ಕಳೆದ ಬಾರಿ ಇಲ್ಲಿ ಮೆರವಣಿಗೆ ಹೋದಾಗ ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿದೆ. ಅಷ್ಟು ಪರಿಜ್ಞಾನ ಈ ಪೊಲೀಸರಿಗೆ, ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ, ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನ ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಂದಿದ್ದು ಮುಸಲ್ಮಾನರ ಕಡೆಯಿಂದ. ಅದು ನಮ್ಮ ಗಣೇಶೋತ್ಸವದ ಮೇಲೆ, ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು, ಚಪ್ಪಲಿ ಬಿಸಾಡಿರುವಂಥವ್ರು, ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು. ಹಾಗೆ ಚಿತಾವಣೆ ಕೊಟ್ಟಿರೋರು, ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು, ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ, ಜೈಲಿಗೆ ಹಾಕಿದ್ರೆ ಜೈಲ್ ಹತ್ರಕ್ಕೂ ಕೂಡ ನಾವು ಬರ್ತೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ. ಎಲ್ಲೂ ಇಲ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದ್ದೀರಾ ನೀವು. ಕರ್ನಾಟಕದಲ್ಲಿರುವಂಥ ನಿಮ್ಮ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂಥ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು? ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ಗಳನ್ನ, ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೊಡಿಸ್ತಾ ಇದ್ದೀರಲ್ಲ. ಇದಕ್ಕಿಂತ ಅಸಹ್ಯವಾಗಿರುವಂಥ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದೂ ನೋಡೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಶಾಂತಿ ಸಭೆ ಆರಂಭ ಆಯ್ತಾ? ಮಾಧ್ಯಮದವ್ರನ್ನ ಹೊರಗಡೆ ಇಟ್ಟು ಶಾಂತಿ ಸಭೆ ಮಾಡ್ತಾ ಇದ್ದಾರಾ ಹೇಗೆ ಅಂತ ಒಂದು. ಎರಡನೇದು, ಬಿಜೆಪಿ ಸತ್ಯಶೋಧನಾ ಸಭೆ ಬಿಜೆಪಿಗೆ ಮಾತ್ರ ಸೀಮಿತನ, JDS ಅವರು ಅದ್ರ ಜೊತೆ ಜಾಯ್ನ್ ಆಗ್ತಾರಾ ಹೇಗೆ? ಅರವಿಂದ್, ನಾನು ಮೊದಲನೇದಾಗಿ ಶಾಂತಿ ಸಭೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ನಾಗಮಂಗಲದಲ್ಲಿ ನಡೆದಂಥ ಗಲಭೆ ವಿಚಾರವಾಗಿ ಇವತ್ತು ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಖಾಸಗಿ ಸಮುದಾಯ ಭವನದಲ್ಲಿ ಈ ಒಂದು ಶಾಂತಿ ಸಭೆಯನ್ನು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಇದ್ದೀವಿ. ಏನು ನಾಗಮಂಗಲದಲ್ಲಿರುವಂಥ ಖಾಸಗಿ ಸಮುದಾಯದ ಭವನದಲ್ಲಿ ಏನು ಈ ಒಂದು ಶಾಂತಿ ಸಭೆಯನ್ನು ಮಾಡಲಾಗ್ತದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಶಾಂತಿ ಸಭೆಯನ್ನು ಮಾಡ್ತೀವಿ ಅಂತ ಹೇಳಲಾಗ್ತಾ ಇತ್ತು. ಅದು ಜಾಗ ಚಿಕ್ಕದಾಗೋದ್ರಿಂದಾಗಿ ಈ ಒಂದು ಸಮುದಾಯ ಭವನ ಏನು ಶಾಂತಿ ಸಭೆಯನ್ನ ಸ್ಥಳಾಂತರ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ನಿಟ್ಟಿನಲ್ಲಿ ಪೊಲೀಸ್ ಅವರನ್ನ ನೇಮಕವನ್ನ ಮಾಡಿರುವಂಥ ಒಂದನ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸದ್ಯ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮುಖಂಡರು ಬಂದಿಲ್ಲ, ಎರಡೂ ಕೋಮಿನ ಮುಖಂಡರು ಕೂಡ ಇನ್ನೂ ಬಂದಿಲ್ಲ. ಜೊತೆಗೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಸದ್ಯಕ್ಕೆ ಬಂದಿಲ್ಲ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದರೆ ಸರಿಸುಮಾರು 12-12:30 ಸಂದರ್ಭಕ್ಕೆ ಈ ಒಂದು ಶಾಂತಿ ಸಭೆ ಆರಂಭ ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ಈಗಲೂ ಸಹ
ಸಭೆಯಿಂದ ಒಳಗೆ ಮಾಧ್ಯಮದವರನ್ನ ನಿರ್ಬಂಧ ಮಾಡೇ ಕೂಡ ಒಂದು ಸಭೆಯನ್ನ ಮಾಡ್ತೀವಿ ಅಂತೇಳಿ ಕೂಡ ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಮಾಧ್ಯಮದವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ನೈಜ ಪರಿಸ್ಥಿತಿ ಹೊರಗೆ ಬರುತ್ತ ಎಂಬ ಆತಂಕದಲ್ಲಿ ಕೂಡ ಒಂದೊಂದು ಕಡೆ ಅಧಿಕಾರಿಗಳು ಅಥವಾ ಸಚಿವರು ಇದ್ದಂಗೆ ಕಾಣ್ತಾ ಇದೆ. ಜೊತೆಗೆ ಏನು ಬದ್ರಿಕೊಪ್ಪಲ ಗ್ರಾಮಸ್ಥರು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಆ ನಿಟ್ಟಿನಲ್ಲಿ ಕೂಡ ಇವತ್ತು ಆಕ್ರೋಶ ವ್ಯಕ್ತಪಡುವಂಥ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಅದು ಕೂಡ ಮುಜುಗರಕ್ಕೆ ಕಾರಣ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಮಾಧ್ಯಮಗಳನ್ನ ಹೊರಗೆ ಇಟ್ಟು ಕೂಡ ಈ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸತ್ಯಶೋಧನಾ ಸಮಿತಿ ಕೂಡ ಸೋಮವಾರ ನಾಗಮಂಗಲಕ್ಕೆ ಬರ್ತದೆ. ಈ ವೇಳೆ ಸ್ಥಳೀಯ JDS ನಾಯಕರು ಇರ್ತಾರೆ, ಅಂದ್ರೆ ಏನು JDSನ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ್ರು ಇಲ್ಲಿ ಸ್ಥಳೀಯರಾದ್ರಿಂದ ಕಾರಣವಾಗಿ ಅವರು ಈ ಒಂದು ಟೀಮ್ ಜೊತೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ಯಾಕಾಗಿ ಈ ಘಟನೆ ಆಯಿತು, ಈ ಘಟನೆ ಹಿಂದಿರುವಂಥವ್ರು ಯಾರು, ಮತ್ತೆ ಈ ಘಟನೆಗೆ ಮುನ್ನ ಏನೇನೆಲ್ಲ ಬೆಳವಣಿಗೆಗಳು ನಾಗಮಂಗಲದಲ್ಲಿ ಆಗಿದೆ ನಿಟ್ಟಿನಲ್ಲಿ ಈ ಟೀಮ್ ಪರಿಪೂರ್ಣವಾಗಿ ವರದಿಯನ್ನು ತಯಾರು ಮಾಡುತ್ತೆ. ಇದಾದ ಬಳಿಕವಾಗಿ ತಮ್ಮ ಪಕ್ಷದ ಹೈಕಮಾಂಡ್ಗೆ ಕೊಡುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇನ್ನೂ ಈ ಶಾಂತಿ ಸಭೆ ಆರಂಭ ಆಗಿಲ್ಲ, 12:30 ಆಗುತ್ತಂತೆ.